ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳುತ್ತಾ, ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅಂತ ಹೇಳುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗೋಣ. ಇವತ್ತಿನ ತರಗತಿ ಗುಪ್ತ ಸಾಮ್ರಾಜ್ಯದ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡ್ತಾ ಹೋಗ್ತೇವೆ. ಇವತ್ತಿನ ತರಗತಿಯೊಳಗೆ 1ನೇ ಚಂದ್ರಗುಪ್ತನ ಬಗ್ಗೆ, ಸಮುದ್ರಗುಪ್ತನ ಬಗ್ಗೆ ಮತ್ತು ಆ ಸಾಮ್ರಾಜ್ಯದ ಸಾಹಿತ್ಯ ಮತ್ತು ವಿಜ್ಞಾನದ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಈ ಗುಪ್ತ ಸಾಮ್ರಾಜ್ಯವನ್ನು ಸುವರ್ಣ ಯುಗ ಅಂತಂದು ಕರಿತಾ ಹೋಗೋದನ್ನು ನೋಡ್ತಾ ಹೋಗ್ತೀವಿ. ಬನ್ನಿ ತಿಳ್ಕೊಳ್ತಾ ಹೋಗೋಣ. ಶತಮಾನಗಳ ಒಂದು ರಾಜಕೀಯ ಅನಿಶ್ಚಿತತೆಯ ಒಂದು ಸಂದರ್ಭದೊಳಗೆ ಸಾಮಾನ್ಯ ಶಕ 4ನೇ ಶತಮಾನದೊಳಗೆ ಈ ಒಂದು ಗುಪ್ತ ಸಾಮ್ರಾಜ್ಯವು ಉದಯಿಸ್ತಾ ಹೋಗ್ತೈತಿ, ಅಂದರೆ ಉಗಮ ಆಗ್ತದೆ. ಸಾಮಾನ್ಯ ಶಕ 4ನೇ ಶತಮಾನದೊಳಗೆ ಈ ಗುಪ್ತ ಸಾಮ್ರಾಜ್ಯ ಉಗಮವಾಗುವುದನ್ನು ಕಾಣ್ತಾ ಹೋಗ್ತೈತಿ. ಜೊತೆಗೆ ಈ ಸಂಸ್ಕೃತ ಭಾಷೆ ಮತ್ತು ಅದರಿಂದ ಮೂಡಿದಂಥ ಅಪಾರ ಸಾಹಿತ್ಯ ಏನಾಗ್ತೈತಪ್ಪ ಅಂದ್ರೆ ಈ ಒಂದು ಕಾಲದ ಕನ್ನಡಿ ಅಂತಂದು ಹೇಳ್ತಾ ಹೋಗ್ತೀವಿ. ಜೊತೆಗೆ ಇವರು ತಮ್ಮದೇ ಈ ಒಂದು ಮಗಧ ಒಂದು ಪ್ರದೇಶದ ಮೂಲಕ ತಮ್ಮ ನೆಲೆಯನ್ನು ಕಂಡುಕೊಳ್ತಾ ಹೋಗ್ತಾರೆ. ಜೊತೆಗೆ ಈ ವಂಶದ ಸ್ಥಾಪಕ ಯಾರಪ್ಪ ಅಂದ್ರೆ ಶ್ರೀಗುಪ್ತ ಅಂತ ನೋಡ್ತಾ ಹೋಗ್ತೀವಿ. ಅಂದ್ರೆ ಶ್ರೀ ಪ್ಲಸ್ ಗುಪ್ತ ಅಂತ ಏನು ನಾನು ಕನ್ನಡ ವ್ಯಾಕರಣದೊಳಗೆ ಚರ್ಚೆ ಮಾಡ್ತಾ ಹೋಗ್ತಾನಲ್ಲ, ಅದೇ ರೀತಿ ಈ ಗುಪ್ತ ಸಾಮ್ರಾಜ್ಯ ಸ್ಥಾಪಕ ಯಾರಪ್ಪ ಅಂದ್ರೆ ಶ್ರೀ ಪ್ಲಸ್ ಗುಪ್ತ, ಶ್ರೀಗುಪ್ತ. ಈ ಒಂದು ಶ್ರೀಗುಪ್ತ ಅಂದರೆ ಯಾರಪ್ಪ ಅಂದ್ರೆ ಈ ಒಂದು ವಂಶದ ಸ್ಥಾಪಕ ಅಂತ ಹೇಳ್ತಾ ಹೋಗ್ತೀವಿ. ಅದೇ ರೀತಿ 1ನೇ ಚಂದ್ರಗುಪ್ತನು ಆ ಲಿಚ್ಛವಿಯ ಯುವರಾಣಿಯನ್ನು ಮದುವೆಯಾಗಿ ತನ್ನ ರಾಜ್ಯದ ಒಂದು ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಳ್ತಾ ಹೋಗ್ತಾನೆ. ಅಂದರೆ ಈ 1ನೇ ಚಂದ್ರಗುಪ್ತ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಆ ಲಿಚ್ಛವಿಯ ರಾಜ್ಯದ ಒಂದು ಯುವರಾಣಿಯನ್ನು ಮದುವೆಯಾಗಿ ತನ್ನ ಸಾಮ್ರಾಜ್ಯವನ್ನು, ತನ್ನ ರಾಜ್ಯದ ಒಂದು ಸಾಮರ್ಥ್ಯವನ್ನು ಹೆಚ್ಚಿಸ್ತಾ ಹೋಗ್ತಾನೆ. ಇವನಿಂದ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಸಾಮಾನ್ಯ ಶಕ 320ರಲ್ಲಿ ಗುಪ್ತ ಶಕೆಯನ್ನು ಪ್ರಾರಂಭ ಮಾಡ್ತಾ ಹೋಗ್ತಾನೆ. ಈ ಹಿಂದೆ ಚರ್ಚೆ ಮಾಡ್ತಾ ಹೋಗಿದ್ದೆ, ಕುಶಾಲರ ಬಗ್ಗೆ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಆ ಕಾನಿಷ್ಕನು ಸಾಮಾನ್ಯ ಶಕೆ 78ರೊಳಗೆ ಶಕಯುಗ ಅಂತ ಪ್ರಾರಂಭ ಮಾಡ್ತಾ ಹೋಗ್ತಾನೆ. ಅದೇ ರೀತಿ ಇಲ್ಲಿ ಕೂಡ 1ನೇ ಚಂದ್ರಗುಪ್ತನು ಸಾಮಾನ್ಯ ಶಕ 320ರಲ್ಲಿ ಗುಪ್ತ ಶಕೆ ಪ್ರಾರಂಭ ಮಾಡ್ತಾ ಹೋಗ್ತಾನೆ. ಜೊತೆಗೆ ಇವರಿಗೆ ಒಂದು ಬಿರುದತ್ತು ಏನಪ್ಪ ಅಂದ್ರೆ ಮಹಾರಾಜಾಧಿರಾಜ ಎಂಬ ಬಿರುದನ್ನು ಕಾಣ್ತಾ ಹೋಗೋದನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಇವನ ಮಗ ಕಂಡು ಬರ್ತಾ ಹೋಗ್ತಾನೆ. ನಂತರದಲ್ಲಿ ಸಮುದ್ರಗುಪ್ತ ನೋಡ್ತಾ ಹೋಗ್ತೀವಿ. ಈ ಸಮುದ್ರಗುಪ್ತನು ಎರಡು ಮುಖ ಸಿಂಹ ಅಥವಾ ಒಂದೇ ನಾಣ್ಯದ 2 ಮುಖಗಳಿದ್ದಂತೆ ಅಂತ ನಾವೇನು ಕೆಲವೊಂದು ಅಂಶಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗುವಂಥ ಸಂದರ್ಭದಲ್ಲಿ ಅದೇ ರೀತಿ ಕೂಡ ಸಮುದ್ರಗುಪ್ತನಿಗೆ ಒಂದು ನಿದರ್ಶನ ಅಂತ ಹೇಳ್ತಾ ಹೋಗ್ಬೋದು. ಯಾಕಪ್ಪ ಅಂದ್ರೆ ಆ ಸಮುದ್ರಗುಪ್ತನು ಯುದ್ಧದಲ್ಲಿ ನಿಪುಣ, ಆ ಒಂದು ಸಂಗೀತದಲ್ಲಿ ನಿಪುಣ, ಅಂದರೆ 2 ವಿದ್ಯೆಗಳಲ್ಲಿ ನಿಪುಣನ ಕಾಣ್ತಾ ಹೋಗ್ತೇವೆ. ಅಂದರೆ ಆ ಸಂಗೀತದಲ್ಲಿ ಅಪಾರವಾದಂಥ ಪಾಂಡಿತ್ಯವನ್ನು ಗಳಿಸಿಕೊಂಡಿರ್ತಾನೆ ಮತ್ತು ಜೊತೆಗೆ ಆ ಒಂದು ಯುದ್ಧದಲ್ಲಿ ಅಪಾರ ನಿಪುಣತೆಯನ್ನು ಇವನು ಗಳಿಸಿರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಇವನು ಅರಿಸೆಯನ್ನು ರಚಿಸಿದಂಥ ಆ ಪ್ರಯಾಗ್ ಪ್ರಶಸ್ತಿಯಿಂದ ಏನಾಗತ್ತಪ್ಪ ಅಂದ್ರೆ ಒಂದು ಸಮುದ್ರಗುಪ್ತನ ಸಾಧನೆಗಳು ತಿಳಿದು ಬರ್ತಾ ಹೋಗ್ತವೆ. ಆ ಒಂದು ಅರಿಸೇನನ್ನು ರಚಿಸಿದಂಥ ಪ್ರಯಾಗ್ ಪ್ರಶಸ್ತಿಯು ಯಾವ ಭಾಷೆಯಲ್ಲಿ ಇತ್ತಪ್ಪ ಅಂದ್ರೆ ಸಂಸ್ಕೃತ ಭಾಷೆಯಲ್ಲಿರೋದನ್ನು ಕಾಣ್ತಾ ಹೋಗ್ತೀವಿ. ಇದನ್ನು ಎಲ್ಲಿ ಕಾಣ್ತಾ ಹೋಗ್ತಪ್ಪ ಅಂದ್ರೆ ಅಶೋಕನ ಸ್ತಂಭವೊಂದರದ ಮೇಲೆ ಈ ಒಂದು ಶಾಸನವನ್ನು ಕೆತ್ತಲಾಗ್ತಾ ಹೋಗ್ತೈತಿ. ಜೊತೆಗೆ ಆ ಸಮುದ್ರಗುಪ್ತನ ಸಾಧನೆಗಳನ್ನು ವಿವರಿಸುವಂಥ ಶಾಸನ ಯಾರಪ್ಪ ಅಂದ್ರೆ ಅಲಹಾಬಾದ್ ಶಾಸನವನ್ನು ಕಾಣ್ತಾ ಹೋಗ್ತೀವಿ. ಈ ಅಲಹಾಬಾದ್ ಶಾಸನವನ್ನು ಅಲಹಾಬಾದ್ ಸ್ತಂಭ ಶಾಸನ, ಅಲಹಾಬಾದ್ ಶಾಸನ ಅಂತ ಕರಿತಾ ಹೋಗ್ತೀವಿ. ಈ ಅಲಹಾಬಾದ್ ಶಾಸನ ಏನು ತಿಳಿಸ್ತದಪ್ಪ ಅಂದ್ರೆ ಆ ಸಮುದ್ರಗುಪ್ತನ ಸಾಧನೆಗಳ ಬಗ್ಗೆ ನಿಕಟವಾದಂಥ ತಿಳಿಸ್ತಾ ಹೋಗ್ತೈತಿ. ಜೊತೆಗೆ ಈ ಅಶೋಕನ ಮೆಹರೌಲಿ ಸ್ತಂಭದ ಮೇಲೆಯೇ ಈ ಒಂದು ಶಾಸನವನ್ನು ಕಾಣ್ತಾ ಹೋಗ್ತೀವಿ. ಆ ಒಂದು ಮೆಹರೌಲಿ ಸ್ತಂಭದ ಮೇಲೆ ಈ ಒಂದು ಶಾಸನವನ್ನು ಕೆತ್ತಲಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಈ ಒಂದು ಯಾರು ರಚನೆ ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಆ ಜೈನ ಕವಿಯಾದಂಥ ಅರಿಸೇನನು ಆ ಒಂದು ಸಂಸ್ಕೃತ ಭಾಷೆಯೊಳಗೆ ರಚನೆ ಮಾಡ್ತಾ ಹೋಗ್ತಾನೆ. ಜೊತೆಗೆ ಈ ಸಮುದ್ರಗುಪ್ತನ ಆಡಳಿತ ಅವಧಿಯಲ್ಲಿ ಇಡೀ ಭಾರತದ ಬಹುಭಾಗ ಏನಪ್ಪ ಅಂದ್ರೆ ಈ ಒಂದು ಗುಪ್ತರ ಆಳ್ವಿಕೆಗೆ ಒಳಪಟ್ಟಿರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಇಲ್ಲಿ ಪ್ರಮುಖ ಅಂಶ ಏನು ನೋಡ್ತಾ ಹೋಗ್ತಪ್ಪ ಅಂದ್ರೆ ಸಮುದ್ರಗುಪ್ತನ ಆಳ್ವಿಕೆಯೊಳಗೆ ಅಶ್ವಮೇಧ ಯಾಗವು ಆ ಒಂದು ಪ್ರಮುಖವಾದಂಥ ಅಂಶವನ್ನು ಕಾಣ್ತಾ ಹೋಗ್ತೀವಿ. ಯಾಕಪ್ಪ ಅಂದ್ರೆ ಆ ವೈದಿಕ ವಿಧಿವಿಧಾನಗಳನ್ನು ಮರುಕಳಿಸುವ ರೀತಿಯೊಳಗೆ
ಈ ಒಂದು ಅಶ್ವಮೇಧ ಯಾಗವನ್ನು ಕಾಣ್ತಾ ಹೋಗೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಮೊದಲಿಗೆ ಹೇಳಿದೆ, ನಾನು ಸಮುದ್ರಗುಪ್ತ ಕೇವಲ ಕ್ಷತ್ರಿಯನಷ್ಟೇ ಅಲ್ಲ, ಮಹಾಕವಿ ಮತ್ತು ಸಂಗೀತ ಪ್ರಿಯನು ಆಗಿರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಇವನು ಸಂಗೀತದ ಬಗ್ಗೆ ಅಪಾರವಾದಂಥ ವ್ಯಾಮೋಹದಿಂದ ಆ ಚಿನ್ನದ ನಾಣ್ಯಗಳಲ್ಲಿ ವೀಣೆಯನ್ನು ನುಡಿಸುತ್ತಿರುವುದ ಚಿತ್ರವನ್ನು ವ್ಯಕ್ತಪಡಿಸುವುದನ್ನು ಕಾಣ್ತಾ ಹೋಗ್ತೀವಿ. ಅಂದರೆ ಆ ಸಂಗೀತದ ಮೇಲೆ ಅಪಾರವಾದ ಪ್ರೀತಿ ಮತ್ತು ಅಪಾರವಾದ ಕಾಳಜಿ, ಅಪಾರವಾದಂಥ ವ್ಯಾಮೋಹ ಇರೋದನ್ನು ಆ ಚಿನ್ನದ ನಾಣ್ಯಗಳಲ್ಲಿ ವೀಣೆಯನ್ನು ನುಡಿಸುತ್ತಿರುವಂಥ ಚಿತ್ರವನ್ನು ಟಂಕಿಸ್ತಾ ಹೋಗ್ತಾನೆ. ಜೊತೆಗೆ ಈ ಮೆರೋಲಿ ಕಬ್ಬಿಣದ ಸ್ತಂಭ ಬಗ್ಗೆ ಈ ಮುಂದೆ ಚರ್ಚೆ ಮಾಡ್ತಾ ಹೋಗೋಣ. ಜೊತೆಗೆ ಈ ಸಾಮ್ರಾಟ ಯಾರಪ್ಪ ಅಂದ್ರೆ ಆ ಸಮುದ್ರಗುಪ್ತನ ಬಗ್ಗೆ ನೋಡ್ತಾ ಹೋಗೋಣ. ಈ ಸಮುದ್ರಗುಪ್ತ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಕೇವಲ ಕವಿಯೂ ಅಲ್ಲದೆ ಆ ಕ್ಷತ್ರಿಯನು ಕೂಡ ಆಗಿದ್ದ. ಆ ಒಂದು ಎಲ್ಲಿ ತಿಳ್ತಾ ಹೋಗ್ತಪ್ಪ ಅಂದ್ರೆ ಇವನ ಒಂದು ಸಂಪೂರ್ಣ ಚರಿತ್ರೆ ಅಲಹಾಬಾದ್ ಪ್ರಶಸ್ತಿ ಅಥವಾ ಅಲಹಾಬಾದ್ ಶಾಸನದ ಮೂಲಕ ಈ ಸಮುದ್ರಗುಪ್ತನ ಸಾಧನೆ ಬಗ್ಗೆ ನೋಡ್ತಾ ಹೋಗ್ತೀವಿ. ಇವನು ಅನೇಕ ದಿಗ್ವಿಜಯಗಳನ್ನು ಕೈಗೊಳ್ತಾ ಹೋಗ್ತಾನೆ, ಅಶ್ವಮೇಧ ಯಾಗವನ್ನು ಮಾಡ್ತಾ ಹೋಗ್ತಾನೆ. ಜೊತೆಗೆ ಇವನೇನಪ್ಪ ಅಂದ್ರೆ ಕವಿಯೇ ಆಗಿದ್ದಾನೆ ಅಂತ ತನ್ನ ಒಂದು ಚಿನ್ನದ ನಾಣ್ಯಗಳಲ್ಲಿ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಆ ಒಂದು ವೀಣೆಯನ್ನು ನುಡಿಸುತ್ತಿರುವಂಥ ಚಿತ್ರವನ್ನು ಟಂಕಿಸ್ತಾ ಹೋಗ್ತಾನೆ ಮತ್ತು ಕಲೆ ಮತ್ತು ಸಾಹಿತ್ಯವನ್ನು ಪೋಷಣೆ ಮಾಡ್ತಾ ಹೋಗ್ತಾನೆ. ಜೊತೆಗೆ ಆ ಸಮುದ್ರಗುಪ್ತನ ಚಿನ್ನದ ನಾಣ್ಯಗಳನ್ನು ನೋಡ್ತಾ ಹೋಗ್ತೀವಿ. ಮತ್ತು ಮುಂದುವರೆದು ನೋಡ್ತಾ ಹೋಗೋಣ. ಆ ಒಂದು ಮೆರೋಲಿ ಸ್ತಂಭ ಶಾಸನ ಅಂತ ಹೇಳಿದೆ. ಅಂದ್ರೆ ಎಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಆ ಮೆರೋಲಿ ಸ್ತಂಭ ಶಾಸನ ಆ ದೆಹಲಿಯ ಒಂದು ಕುತುಬ್ ಮಿನಾರ್ ಬಳಿ, ಅಂದರೆ ಈ ಕುತುಬ್ ಮಿನಾರ್ ಯಾರು ನಿರ್ಮಾಣ ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಕುತುಬುದ್ದೀನ್ ಐಬಕ್ ಮಾಡ್ತಾ ಹೋಗ್ತಾನೆ. ಆ ಒಂದು ದೆಹಲಿಯ ಅದನ್ನು ಆರಂಭ ಮಾಡ್ತಾ ಹೋಗ್ತಾನೆ. ಇಲ್ತಮಷ್ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಈ ಕುತುಬ್ ಮಿನಾರ್ನ ಪೂರ್ಣಗೊಳಿಸ್ತಾರೆ ಯಾರಪ್ಪ ಅಂದ್ರೆ ಇಲ್ತಮಷ್. ಅಂದ್ರೆ ಆ ದೆಹಲಿಯ ಕುತುಬ್ ಮಿನಾರ್ ಬಳಿ ಇರುವಂಥ ಈ ಮೆರೋಲಿ ಕಬ್ಬಿಣ ಸ್ತಂಭವನ್ನು ನೋಡ್ತಾ ಹೋಗ್ತೀವಿ. ಇದು 23 ಅಡಿ ಮತ್ತು 8 ಅಂಗುಲ ಉದ್ದವಿದ್ದು 6000 ಕಿಲೋಗ್ರಾಮ್ ಇರೋದನ್ನು ನೋಡ್ತಾ ಹೋಗ್ತೀವಿ. ಅಂದ್ರೆ 6000 kg ಈ ಒಂದು ಕಬ್ಬಿಣ ಸ್ತಂಭ ಇದು ನೋಡ್ತಾ ಹೋಗ್ತೀವಿ. ಇದು ಅದರಲ್ಲಿ ಒಂದು ವಿಶೇಷತೆಯನ್ನು ಕಾಣ್ತಾ ಹೋಗ್ತೀವಿ. ಯಾಕಪ್ಪ ಅಂದ್ರೆ ಆ ವಿಶೇಷತೆ ಏನಪ್ಪ ಅಂದ್ರೆ ಇವತ್ತಿಗೂ ಕೂಡ ಆ ತುಕ್ಕು ಹಿಡಿಯದೆ ನಿಂತಿರೋದನ್ನು ಕಾಣ್ತಾ ಹೋಗ್ತೀವಿ. ಅಂದ್ರೆ ನಾವು ನಿನ್ನೆ ಮೊನ್ನೆ ಯಾವುದಾದ್ರೂ ಒಂದು ಕಬ್ಬಿಣ ತಂದಪ್ಪ ಅಂದರೆ ನೀರಿನಲ್ಲಿ ಬಡಿಸಿದ್ರೆ ಸಾಕು 3-4 ದಿವಸದಲ್ಲಿ ತುಕ್ಕು ಹಿಡಿದೆ. ಆದರೆ ಇದು ಆವತ್ತಿನ ಕಾಲದಲ್ಲಿ ನಿರ್ಮಾಣವಾದಂಥ ಈ ಕಬ್ಬಿಣದ ಸ್ತಂಭ ಇವತ್ತಿಗೂ ಕೂಡ ತುಕ್ಕು ಹಿಡಿಯದೆ ನಿಂತಿರೋದನ್ನು ಈ ಒಂದು ವಿಶೇಷವನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಈಗಿನ ಕಾಲದಲ್ಲಿಯೂ ಆಗಿನ ಕಾಲದಲ್ಲಿ ಅತ್ಯಂತ ಒಳ್ಳೆಯ ಗುಣಮಟ್ಟದ ಕಬ್ಬಿಣವನ್ನು ತಯಾರಿಸುವಂಥ ಕಲೆಯನ್ನು ಭಾರತೀಯರು ತಿಳಿದಿದ್ರು ಅನ್ನೋದನ್ನು ಈ ಒಂದು ಕಬ್ಬಿಣ ಸ್ತಂಭದ ಮೂಲಕ ತಿಳಿಯುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀವಿ. ಜೊತೆಗೆ ಇನ್ನೊಂದು ಅಂಶವನ್ನು ನೋಡ್ತಾ ಹೋಗ್ತೀವಿ. ಏನಪ್ಪ ಅಂದ್ರೆ ಮೇಘದೂತ ಅಂತ ಕೃತಿ. ಮೇಘದೂತ ಅಂದರೆ ಏನಪ್ಪ ಅಂದ್ರೆ ಆ ಕಾಳಿದಾಸನು ರಚಿಸಿದಂಥ ಖಂಡಕಾವ್ಯ ಅಂತ ನೋಡ್ತಾ ಹೋಗ್ತೀವಿ. ಈ ಕಾಳಿದಾಸ ಯಾರಪ್ಪ ಅಂದ್ರೆ ಈ ಒಂದು ಗುಪ್ತರ ಒಂದು ಸಾಮ್ರಾಜ್ಯದೊಳಗೆ ಪ್ರಮುಖ ಕವಿ ಅಥವಾ ಮಹಾಕವಿ ಅಂತ ಕರಿತಾ ಹೋಗ್ತೀವಿ. ಯಾಕಪ್ಪ ಅಂದ್ರೆ ಕಾಳಿದಾಸನ ವಿಶೇಷವಾಗಿ ಸಂಸ್ಕೃತದಲ್ಲಿ ಪ್ರಮುಖವಾದಂಥ ಕೃತಿಗಳನ್ನು ಬರ್ತಾ ಹೋಗ್ತವೆ, ಸಂಸ್ಕೃತ ಭಾಷೆಯೊಳಗೆ ಬರ್ತಾ ಹೋಗ್ತಾನೆ. ಹಾಗಾಗಿ ಇವನನ್ನು ಏನಂತ ಕರಿತಾರಪ್ಪ ಅಂದ್ರೆ ಸಂಸ್ಕೃತ ಸಾಹಿತ್ಯದ ಪಿತಾಮಹ ಅಂತ ಕರಿತಾ ಹೋಗ್ತಾರೆ. ಇವನನ್ನು ಮಹಾಕವಿ ಅಂತ ಕರಿತಾ ಹೋಗ್ತಾರೆ ಕಾಳಿದಾಸ. ಇವನ ಕೃತಿಗಳನ್ನು ನೋಡೋದಾದಪ್ಪ ಅಂದ್ರೆ ಅಭಿಜ್ಞಾನ ಶಾಕುಂತಲಂ ಅಂತ ಒಂದು ಕೃತಿ. ಈ ಅಭಿಜ್ಞಾನ ಶಾಕುಂತಲ ಏನಪ್ಪ ಅಂದ್ರೆ ಆ ದುಷ್ಯಂತ ಮತ್ತು ಶಕುಂತಲೆಯರ ಆ ಪ್ರೇಮ ಕಥೆಗಳನ್ನು ಈ ಒಂದು ಅಭಿಜ್ಞಾನ ಶಾಕುಂತಲಂ ನೋಡ್ತಾ ಹೋಗ್ತೀವಿ. ಅದೇ ರೀತಿಯೊಳಗೆ ರಘುವಂಶಂ ಅಥವಾ ರಘುವಂಶ ಅಂತ ನೋಡ್ತಾ ಹೋಗ್ತೀವಿ, ಕುಮಾರ ಸಂಭವ ಅಂತ ನೋಡ್ತಾ ಹೋಗ್ತೀವಿ, ಮಾಳವಿಕಾಗ್ನಿ ಮಿತ್ರ ನೋಡ್ತಾ ಹೋಗ್ತೀವಿ, ಮೇಘದೂತ ನೋಡ್ತಾ ಹೋಗ್ತೀವಿ. ಅಂದ್ರೆ ಈ ರಘುವಂಶದೊಳಗೆ ಆ ರಾಮನ ವಂಶದ ಇತಿಹಾಸ ಮತ್ತು ಆದರ್ಶಗಳ ಬಗ್ಗೆ ನೋಡ್ತಾ ಹೋಗ್ತೀವಿ. ಅದೇ ರೀತಿಯೊಳಗೆ ಮಾಳವಿಕಾಗ್ನಿ ಮಿತ್ರದೊಳಗೆ ಅಗ್ನಿಮಿತ್ರ ಮತ್ತು ಮಾಳವಿಕಾ ಆ ಪ್ರೇಮಗೀತ ಮತ್ತು ನಾಟಕೀಯದ ತಿರುವುಗಳ ಬಗ್ಗೆ ನೋಡ್ತಾ ಹೋಗ್ತೀವಿ. ಈ ಮೇಘದೂತದೊಳಗೆ ಏನು ನೋಡ್ತಾ ಹೋಗ್ತಪ್ಪ ಅಂದ್ರೆ ಆ ಯಕ್ಷನು ಆ ಸಂದೇಶ ಮತ್ತು ಪ್ರಕೃತಿಯ ಸೌಂದರ್ಯವನ್ನು ಈ ಮೇಘದೂತದೊಳಗೆ ಅತ್ಯಂತ ನಿಕಟವಾಗಿ ಮತ್ತು ಅತ್ಯಂತ ಸಮರ್ಪಕವಾಗಿ ಕಾಳಿದಾಸನ ಕೃತಿಗಳಲ್ಲಿ ನೋಡ್ತಾ ಹೋಗ್ತೀವಿ. ವಿಶೇಷವಾದಂಥ ವಿಭಿನ್ನ ರೀತಿಯೊಳಗೆ ಕರಿತಾ ಹೋಗ್ತೀವಿ. ಜೊತೆಗೆ ಇವನನ್ನು ಭಾರತದ ಶೇಕ್ಸ್ಪಿಯರ್ ಅಂತ ಕರಿತಾ ಹೋಗ್ತಾರೆ. ಯಾವ ರೀತಿ ಆಂಗ್ಲ ಭಾಷೆಯೊಳಗೆ ಶೇಕ್ಸ್ಪಿಯರನ್ನು ನೋಡ್ತಾ ಹೋಗ್ತೀವಿ, ಅವನ ಒಂದು ಕೃತಿಗಳನ್ನು ನೋಡ್ತಾ ಹೋಗ್ತೀವಿ. ಅದೇ ರೀತಿಯೊಳಗೆ ನಮ್ಮ ಭಾರತ ದೇಶದೊಳಗೆ ಕಾಳಿದಾಸನನ್ನು ಅವನ ಕೃತಿಗಳನ್ನು ನೋಡ್ತಾ ಹೋಗೋದನ್ನು ಗಮನದಲ್ಲಿ ನೋಡ್ತಾ ಹೋಗ್ತೀವಿ. ಅದೇ ರೀತಿ ನಂತರದಲ್ಲಿ ಬಂದಂಥ
ನೋಡೋದಾದರೆ ಎರಡನೇ ಚಂದ್ರಗುಪ್ತನನ್ನು ನೋಡ್ತಾ ಹೋಗ್ತೀವಿ. ಅಂದ್ರೆ ಆ ಸಮುದ್ರಗುಪ್ತನ ಸಾಮ್ರಾಜ್ಯವನ್ನು ಎರಡನೇ ಚಂದ್ರಗುಪ್ತನು ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಮತ್ತಷ್ಟು ವಿಸ್ತರಿಸಿ ಅದನ್ನೇನಪ್ಪ ಅಂದ್ರೆ ಸ್ಥಿರತೆಯಿಂದ ಕಾಪಾಡ್ತಾ ಹೋಗ್ತಾನೆ. ಇವನು ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಶಕರನ್ನು ಅಂದ್ರೆ ಆ ಒಂದು ಕುಶಾಣರ ಕಾಲದಲ್ಲಿ ಬಂದಂಥ ಶಕರನ್ನು ಅವನು ಏನು ಮಾಡ್ತಾ ಹೋಗ್ತಾನೆ ಸೋಲಿಸಿ ಆ ಪಶ್ಚಿಮ ಭಾರತವನ್ನು ಗುಪ್ತರ ಒಂದು ಸಾಮ್ರಾಜ್ಯಕ್ಕೆ ಸೇರಿಸ್ತಾ ಹೋಗ್ತಾನೆ. ಅದೇ ರೀತಿ ಭಾರತದ ಅನೇಕ ರಾಜ ಮನೆತನದೊಳಗೆ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಮದುವೆಯ ಮೂಲಕ ಸಂಬಂಧವನ್ನು ಬೆಳೆಸಿ ಪ್ರಭಾವಿಯಾಗಿ ವಿಕ್ರಮಾದಿತ್ಯ ಅಂತಂದು ಬಿರುದು ಪಡ್ಕೊಳ್ತಾ ಹೋಗ್ತಾನೆ. ಆ ಮುಂದನೇ ಚಂದ್ರಗುಪ್ತನಿಗೆ ಬಿರುದು ಯಾವ್ದಪ್ಪ ಅಂದ್ರೆ ಮಹಾರಾಜಾದಿರಾಜ ನೋಡಿದಪ್ಪ ಅಂದ್ರೆ ಎರಡನೇ ಚಂದ್ರಗುಪ್ತ ಎರಡನೇ ಚಂದ್ರಗುಪ್ತ ಮೌರ್ಯನಿಗೆ ಬಿರುದು ನೋಡೋದಾದರೆ ವಿಕ್ರಮಾದಿತ್ಯ ಅಂತಂದು ಬಿರುದು ನೋಡ್ತಾ ಹೋಗ್ತೇವೆ. ಇವನ ಕಾಲದಲ್ಲಿ ಯುದ್ಧಗಳಿಗಿಂತ ಸಾಹಿತ್ಯ ಮತ್ತು ಕಲೆಗೆ ನೀಡಿದ ಪೋಷಣೆ ಅತ್ಯಂತ ಸ್ಮರಣೀಯವಾಗಿತ್ತು. ಅಂದ್ರೆ ಆ ಸಮುದ್ರಗುಪ್ತನ ಯಾವ ರೀತಿ ಯುದ್ಧ ಮತ್ತು ಸಂಗೀತ ಎರಡೂರಲ್ಲಿ ನಿಪುಣನಾದರೆ ಇವನು ಯುದ್ಧಗಳಿಗಿಂತ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಸಾಹಿತ್ಯ ಮತ್ತು ಕಲೆಗೆ ಅಪೂರ್ಣವಾದಂಥ ಪೋಷಣೆಯನ್ನು ಇವನು ನೀಡ್ತಾ ಹೋಗ್ತಾನೆ. ಜೊತೆಗೆ ಈ ಸುಪ್ರಸಿದ್ಧ ಸಂಸ್ಕೃತ ಕವಿ ಈಗ ಹೇಳಿದಲ್ಲ ನಾಟಕಕಾರ ಯಾರು ಕಾಳಿದಾಸನು ಇದೇ ಕಾಲಕ್ಕೆ ಸೇರ್ತಾ ಹೋಗ್ತಾನೆ. ಅಂದ್ರೆ ಯಾರು ಕಾಳಿದಾಸ ಯಾರ ಒಂದು ಅವಧಿಯೊಳಗೆ ಕಾಣ್ತಾ ಹೋಗ್ತಾನಪ್ಪ ಅಂದ್ರೆ ಎರಡನೇ ಚಂದ್ರಗುಪ್ತನ ಒಂದು ಅವಧಿಯೊಳಗೆ ಕಾಣ್ತಾ ಹೋಗ್ತೀವಿ. ಜೊತೆಗೆ ಇವನ ಒಂದು ಕೃತಿಗಳನ್ನು ಈಗ ಹೇಳಿದೆ ಯಾವುದು ಮೇಘದೂತ, ಋತು ಸಂಹಾರ ಇವೆರಡೂ ಖಂಡ ಕಾವ್ಯಗಳು, ರಘುವಂಶ ಮತ್ತು ಕುಮಾರ ಸಂಭವ ಎರಡು ಮಹಾಕಾವ್ಯಗಳು, ಅಭಿಜ್ಞಾನ ಶಾಕುಂತಲ ಶ್ರೇಷ್ಠ ನಾಟಕಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಕಾಳಿದಾಸನ ಯಾರ ಒಂದು ಅವಧಿಯೊಳಗೆ ನೋಡ್ತಾ ಹೋಗ್ತವಪ್ಪ ಅಂದರೆ ಎರಡನೇ ಚಂದ್ರಗುಪ್ತನ ಅವಧಿಯೊಳಗೆ ನೋಡ್ತಾ ಹೋಗ್ತೀವಿ. ಅವನ ಕೃತಿಗಳನ್ನು ನೋಡೋದಾದರೆ ಮೇಘದೂತ ಮತ್ತು ಋತು ಸಂಹಾರ ಖಂಡ ಕಾವ್ಯಗಳು, ರಘುವಂಶ ಮತ್ತು ಕುಮಾರ ವಂಶ ಮಹಾಕಾವ್ಯಗಳು, ಅಭಿಜ್ಞಾನ ಶಾಕುಂತಲ ಶ್ರೇಷ್ಠ ನಾಟಕಗಳನ್ನು ಕಾಣ್ತಾ ಹೋಗ್ತೀವಿ. ಇದು ಕಾಳಿದಾಸನ ಪ್ರಮುಖ ಕೃತಿಗಳಾಗಿರೋದನ್ನು ನೋಡ್ತಾ ಹೋಗ್ತೀವಿ. ತದನಂತರದಲ್ಲಿ ಆ ಶೂದ್ರಕನ ಮೃಚಕಟಿಕ, ವಿಶಾಖದತ್ತನ ಮುದ್ರ ರಾಕ್ಷಸ ಇವರ ಒಂದು ಕಾಲದ ಕೃತಿಗಳಂತ ನೋಡ್ತಾ ಹೋಗ್ತೀವಿ. ಈ ಎರಡನೇ ಚಂದ್ರಗುಪ್ತನ ಜೀವನ ಮತ್ತು ಸಾಧನೆ ನೋಡಿದಲ್ಲ, ಅವನು ಏನು ಮಾಡ್ತಾ ಹೋಗ್ತಪ್ಪ ಸಮುದ್ರಗುಪ್ತನ ನಂತರ ಬಂದಂಥ ಇವನು ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಈ ಒಂದು ಸಾಮ್ರಾಜ್ಯವನ್ನು ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ವಿಸ್ತರಣೆಯನ್ನು ಮಾಡ್ತಾ ಹೋಗ್ತಾನೆ. ಆ ಪಶ್ಚಿಮ ಭಾಗದಲ್ಲಿರುವಂಥ ಏನು ಶಕರನ್ನು ಓಡಿಸಿ ಆ ಒಂದು ಪಶ್ಚಿಮದ ಭಾಗವನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಳ್ತಾ ಹೋಗ್ತಾನೆ. ಜೊತೆಗೆ ಆ ಒಂದು ಶಕರನ್ನು ಒಂದು ಸೋಲಿಸಿ ವಿಕ್ರಮಾದಿತ್ಯ ಎಂಬ ಬಿರುದನ್ನು ಕಂಡುಕೊಳ್ತಾ ಹೋಗ್ತಾನೆ. ಜೊತೆಗೆ ಇವನ ಒಂದು ಯುದ್ಧದ ಬದಲಾಗಿ ಇವನ ಒಂದು ಕಾಲದಲ್ಲಿ ಏನಾಗ್ತದಪ್ಪ ಅಂದ್ರೆ ಕಲೆ ಸಾಹಿತ್ಯದಕ್ಕೆ ಅತ್ಯುತ್ತಮವಾದಂಥ ಪೋಷಣೆ ನೀಡ್ತಾ ಹೋಗ್ತಾನೆ. ಇವನ ಕಾಲದಲ್ಲಿ ನವರತ್ನಗಳು ಅಥವಾ ನವರತ್ನರು ಅಂತ ಹೇಳ್ತಾ ಹೋಗ್ತಲ್ಲ ಅವರು ಯಾರು ಅದನ್ನು ಕಾಣ್ತಾ ಹೋಗ್ತೀವಿ. ಮತ್ತು ಇವನ ಒಂದು ಕಾಲದಲ್ಲಿ ವಾಸ್ತುಶಿಲ್ಪವನ್ನು ಅತ್ಯುತ್ತಮವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಆರ್ಥಿಕವಾದಂಥ ಸಮೃದ್ಧಿ ಮತ್ತು ವ್ಯಾಪಾರವನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಸಾಮಾಜಿಕ ಆಡಳಿತ ಕಲ್ಯಾಣವನ್ನು ನೋಡ್ತಾ ಹೋಗ್ತೀವಿ. ಮತ್ತು ಧಾರ್ಮಿಕ ಸಹಿಷ್ಣುತೆಯನ್ನು ಯಾರ ಕಾಲಾವಧಿಯೊಳಗೆ ನೋಡ್ತಾ ಹೋಗ್ತೀವಿ ಅಂದರೆ ಎರಡನೇ ಚಂದ್ರಗುಪ್ತನ ಒಂದು ಕಾಲಾವಧಿಯೊಳಗೆ ನೋಡ್ತಾ ಹೋಗ್ತೀವಿ. ಮತ್ತೆ ಮುಂದುವರೆದು ಆ ಹೂಣರ ದಾಳಿಗೆ ಏನಾಗ್ತದಪ್ಪ ಅಂದ್ರೆ ಆ ನಿರಂತರವಾದಂಥ ಈ ಹೂಣರ ದಾಳಿಗೆ ಆ ಗುಪ್ತರ ಸಾಮ್ರಾಜ್ಯವು ಚಿತ್ರಪಟ ಅಂದ್ರೆ ಪತನವಾಗೋದನ್ನು ಕಾಣ್ತಾ ಹೋಗ್ತೀವಿ. ಮೇಲಿಂದ ಮೇಲೆ ಏನಾಗ್ತದಪ್ಪ ಅಂದ್ರೆ ಆ ಹೂಣರ ದಾಳಿಗೆ ಏನಪ್ಪ ಗುಪ್ತರ ಒಂದು ಸಾಮ್ರಾಜ್ಯ ಪತನವನ್ನು ಆಗೋದನ್ನು ಕಾಣ್ತಾ ಹೋಗ್ತೀವಿ. ಈ ಗುಪ್ತರು ಆ ಬೃಹತ್ ಸುಸಜ್ಜಿತವಾದಂಥ ಸೇನೆಯನ್ನು ಹೊಂದಿರಲಿಲ್ಲ. ಅಂದ್ರೆ ಈ ಗುಪ್ತ ಸಾಮ್ರಾಜ್ಯ ಯಾಕೆ ಪತನಗೊಂಡ್ತಪ್ಪ ಅಂದ್ರೆ ಆ ಗುಪ್ತರು ಬೃಹತ್ ಸುಸಜ್ಜಿತವಾದಂಥ ಸೇನೆಯನ್ನು ಹೊಂದಿರಲಿಲ್ಲ. ಜೊತೆಗೆ ಆ ಸಾಮಂತರು ಸೈನ್ಯದ ಅವಶ್ಯಕತೆಗಳನ್ನು ಯುದ್ಧದ ಒಂದು ಸಮಯದಲ್ಲಿ ನೀಡ್ತಿದ್ದಿಲ್ಲ. ಅಂದ್ರೆ ಆ ಒಂದು ಗುಪ್ತರ ಕಾಲದ ಸಾಮಂತ ಏನು ದೊರೆಗಳು ಕಾಣ್ತಾ ಹೋಗ್ತಲ್ಲ ಆ ಸಾಮಂತರು ಆ ಸೈನ್ಯದ ಒಂದು ಯಾವಾಗ ಅವಶ್ಯಕತೆ ಇರ್ತಿತ್ತಲ್ಲ ಆ ಯುದ್ಧಗಳ ಸಮಯದಲ್ಲಿ ಆ ಸೈನ್ಯದ ಅವಶ್ಯಕತೆಗಳನ್ನು ನೀಡ್ತಾ ಇರಲಿಲ್ಲ. ಹೀಗಾಗಿ ಆ ಸಾಮಂತರು ಇವರ ಕಾಲದಲ್ಲಿ ಬಹಳಷ್ಟು ಅಧಿಕಾರವನ್ನು ಚಲಾಯಿಸುತ್ತಿದ್ದರು ಅನ್ನೋದನ್ನು ಕಾಣ್ತಾ ಹೋಗ್ತಿದ್ವಿ. ಜೊತೆಗೆ ಇವರೊಂದು ಅಧಿಕಾರ ವರ್ಗವು ಯಾವ ರೀತಿ ಇತ್ತಪ್ಪಂದ್ರೆ ಅಮಾತ್ಯರಿಂದ ಕೂಡಿರೋದನ್ನು ಕಾಣ್ತಾ ಹೋಗ್ತಿದ್ವಿ. ಜೊತೆಗೆ ವಿವಿಧ ಹುದ್ದೆಗಳನ್ನು ಅಮಾತ್ಯರು ಹೊಂದಿರೋದನ್ನು ಕಾಣ್ತಾ ಹೋಗ್ತಿದ್ವಿ.
ಆಡಳಿತ ಏಕರೂಪದಲ್ಲಿರದೆ ವಿಕೇಂದ್ರ ವಿಕೇಂದ್ರ ವಿಕೇಂದ್ರೀಕರಣ ರೂಪದಲ್ಲಿರೋದನ್ನು ಕಾಣ್ತಾ ಹೋಗ್ತೀವಿ. ಇಲ್ಲಿ ಪುರೋಹಿತರಿಗೆ ಅನೇಕ ದಾನ ದತ್ತಿಗಳನ್ನು ನೀಡ್ತಾ ಹೋಗ್ತಿದ್ರು. ಭೂದಾನವಾಗಿ ಅನೇಕ ಹಳ್ಳಿಗಳನ್ನು ಒಳಗೊಂಡ ಇವರುಗಳಿಗೆ ನೀಡ್ತಾ ಹೋಗ್ತಿದ್ರು. ಜೊತೆಗೆ ಅನೇಕ ದೇವಾಲಯಗಳು ಅಭಿವೃದ್ಧಿಗಳನ್ನು ಕಾಣ್ತಾ ಹೋಗ್ತಿತ್ತು. ಜೊತೆಗೆ ಇಂಥ ಪ್ರವೇಶಗಳು ಅನೇಕ ಆರ್ಥಿಕ ಮತ್ತು ಆಡಳಿತಾತ್ಮಕ ವಿನಾಯಿತಿಗಳನ್ನು ಪಡೆದಿದ್ದಲ್ಲದೆ ಎಲ್ಲ ವ್ಯವಹಾರದಲ್ಲಿಯೂ ಸ್ವತಂತ್ರ ಪ್ರದೇಶಗಳಾದವು. ಕ್ರಮೇಣವಾಗಿ ಏನಾಗ್ತಾ ಹೋಗ್ತದಪ್ಪ ಅಂದ್ರೆ ಆ ಪ್ರದೇಶದ ನಿವಾಸಿಗಳು, ಕೃಷಿಕರು, ಕುಶಲಕರ್ಮಿಗಳು, ಭೂಮಾಲೀಕರ ಕಟ್ಟುಪಾಡಿಗೆ ಅಧೀನರಾಗ್ತಾ ಹೋಗ್ತಾರೆ. ಹೀಗೆ ಸಮಾಜವು ಸಂಕೀರ್ಣ ಹಾದಿಯತ್ತ ಸಾಗ್ತಾ ಇತ್ತು. ಜೊತೆಗೆ ಆ ಕಾಲದಲ್ಲಿ ಪಾಶ್ಚಾತ್ಯರೊಂದಿಗೆ ಗುಪ್ತರಿಗಿದ್ದ ವ್ಯಾಪಾರವು ಕ್ರಮೇಣ ಕುಸಿಯಲು ಆರಂಭ ಆಗ್ತಾ ಹೋಗ್ತು. ಇದರಿಂದ ಏನಾಗ್ತಾ ಹೋಗ್ತಪ್ಪ ಅಂದ್ರೆ ಆ ಗುಪ್ತರ ಒಂದು ಆರ್ಥಿಕ ವ್ಯವಸ್ಥೆ ಕ್ರಮೇಣ ಕುಂಠಿತಗೊಳ್ತಾ ಹೋಗ್ತದೆ. ಅಂದ್ರೆ ಆ ಪಾಶ್ಚಾತ್ಯರೊಂದಿಗೆ ಆ ಒಂದು ವ್ಯಾಪಾರ ಸಂಬಂಧ ಇತ್ತಲ್ಲ, ಅದೇನಾಗ್ತಾ ಹೋಗ್ತಪ್ಪ ಅಂದ್ರೆ ಕಡಿಮೆ ಆಗ್ತಾ ಹೋಗ್ತದೆ. ಇದರಿಂದ ಏನಾಗ್ತಪ್ಪ ಅಂದ್ರೆ ಆ ಗುಪ್ತರ ಒಂದು ಆರ್ಥಿಕ ವ್ಯವಸ್ಥೆ ಕುಂಠಿತವಾಗೋದನ್ನು ಕಾಣ್ತಾ ಹೋಗ್ತೇವೆ. ಜೊತೆಗೆ ಸಾಮ್ರಾಜ್ಯದ ಮೇಲೆ ಏರಲಾದಂಥ ನಿರ್ಬಂಧಗಳು, ಆಂತರಿಕ ವ್ಯಾಪಾರವು ಮತ್ತು ನಿಂತಂಬಿಡ್ತು. ಅಂದ್ರೆ ಆ ಸಾಮ್ರಾಜ್ಯದ ಮೇಲೆ ನಿರಂತರವಾದಂಥ ನಿರ್ಬಂಧಗಳು ಕಾಣ್ತಾ ಹೋಗ್ತೀವಿ. ಮತ್ತು ಆ ಆಂತರಿಕ ವ್ಯಾಪಾರ ಏನಾಕೈತಿ, ಸ್ಟಾಪ್ ಆಗ್ತಾ ಹೋಗ್ತೈತಿ. ವ್ಯಾಪಾರವು ಈಗ ಗ್ರಾಮಗಳಿಗೆ ಸೀಮಿತಗೊಳ್ತೈತಿ. ಅಂದ್ರೆ ಅಲ್ಲಿ ಆಂತರಿಕ ವ್ಯಾಪಾರ ಸ್ಥಗಿತಗೊಳ್ತಾ ಹೋಗ್ತೈತಿ. ಈಗ ವ್ಯಾಪಾರವು ಕೇವಲ ಆ ಗ್ರಾಮಗಳಿಗೆ ಸೀಮಿತವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ವ್ಯಾಪಾರಗಳಲ್ಲಿ ಕಂಡ ಕುಸಿತವು ನಗರ ಕೇಂದ್ರಗಳ ಅವನತಿಗೆ ಕಾರಣ ಆಗ್ತೈತಿ. ಅಂದ್ರೆ ಈ ಒಂದು ಗ್ರಾಮಗಳಲ್ಲಿಯೇ ವ್ಯಾಪಾರವು ಕುಸಿತ ಕಂಡಪ್ಪ ಅಂದ್ರೆ ಆ ನಗರ ಕೇಂದ್ರಗಳು ಸಂಪೂರ್ಣವಾಗಿ ಅವನತಿಗೆ ಕಾರಣ ಆಗ್ತಾ ಹೋದು. ಈ ಸಂದರ್ಭದಲ್ಲಿ ಆ ಪಾಟಲಿಪುತ್ರ ಏನು ರಾಜಧಾನಿ ಅಂತ ಹೇಳ್ತಾ ಹೋಗ್ತಲ್ಲ, ಆ ಪಾಟಲಿಪುತ್ರವು ಕೇವಲ ಒಂದು ಗ್ರಾಮವಾಗಿ ಬದಲಾವಣೆ ಆಗೋದನ್ನು ಈ ಒಂದು ಗುಪ್ತರ ಕಾಲಾವಧಿಯಲ್ಲಿ ನೋಡ್ತಾ ಹೋಗ್ತೀವಿ. ಇದು ಆ ಒಂದು ಗುಪ್ತರ ಒಂದು ಆಡಳಿತ ಪದ್ಧತಿ ಮತ್ತು ಆ ಗುಪ್ತರು ಯಾವ ರೀತಿ ಅವನತಿ ಆದ್ರ ಎಂಬುದರ ವಿಷಯವನ್ನು ನೋಡ್ತಾ ಹೋದ್ವಿ. ಜೊತೆಗೆ ಇವರೊಂದು ಸಾಹಿತ್ಯ ನೋಡೋದಾದರೆ ಆ ಭಕ್ತಿಯನ್ನು ಆಧರಿಸಿದ ವಿವಿಧ ಧರ್ಮ ಗ್ರಂಥಗಳಾದ ಧರ್ಮಶಾಸ್ತ್ರಗಳು ಹಾಗೂ ಪುರಾಣಗಳ ಸೃಷ್ಟಿಯು ಬಾರುವ ಕಾಲವಿದೆ. ಅಂದ್ರೆ ಆ ಧರ್ಮ ಗ್ರಂಥಗಳ ಬಗ್ಗೆ ಆ ಧರ್ಮಶಾಸ್ತ್ರ ಪುರಾಣಗಳು ಅತ್ಯಂತ ಭಾಳ ರಚನೆ ಆದದ್ದು ಇವರ ಒಂದು ಕಾಲಾವಧಿಯಲ್ಲಿ ಅಂತ ಹೇಳ್ತಾ ಹೋಗ್ತೀವಿ. ಜೊತೆಗೆ ವರಾಹಮಿಹಿರ, ಭಾಸ್ಕರ, ಆರ್ಯಭಟ, ಚರಕ, ಸುಶ್ರುತ ಈ ಕಾಲದ ಶ್ರೇಷ್ಠ ವಿಜ್ಞಾನಿಗಳನ್ನು ಕಾಣ್ತಾ ಹೋಗ್ತೀವಿ. ಆ ವರಾಹಮಿಹಿರ ಶ್ರೇಷ್ಠ ಜ್ಯೋತಿಷ್ಯ ಶಾಸ್ತ್ರವನ್ನು, ಭಾಸ್ಕರ ಖಗೋಳ, ಆರ್ಯಭಟ ಗಣಿತ ಅಧ್ಯಯನಕ್ಕೆ ವಿಶೇಷವಾದಂಥ ಕೊಡುಗೆಯನ್ನು ನೀಡ್ತಾ ಹೋಗ್ತಾರೆ. ಆ ಚರಕ ಮತ್ತು ಸುಶ್ರುತರು ವೈದ್ಯಕೀಯ ಅಧ್ಯಯನಕ್ಕೆ ಹೆಚ್ಚು ಅಧ್ಯಯನ ಮಾಡ್ತಾ ಹೋಗ್ತಾರೆ. ಆ ಚರಕ ಸಂಹಿತೆ ಬರಿತಾ ಹೋಗ್ತಾನೆ. ಸುಶ್ರುತನ ಶಸ್ತ್ರಚಿಕಿತ್ಸೆಯನ್ನು ಕುರಿತಾದಂಥ ಆ ಸುಶ್ರುತ ಸಂಹಿತೆಯನ್ನು ಬರಿತಾ ಹೋಗ್ತಾನೆ. ಅಂದ್ರೆ ಅವತ್ತಿನ ಕಾಲದೊಳಗೆ ಆ ಶಸ್ತ್ರಚಿಕಿತ್ಸೆಯನ್ನು ಬಳಸುವಂಥ ಕಲೆ ನಮ್ಮ ಭಾರತೀಯರಲ್ಲಿ ಅಳವಡಿಸ್ತಾ ಇದ್ರು ಎಂಬುದನ್ನು ಈ ಒಂದು ಗುಪ್ತರ ಅವಧಿಯಲ್ಲಿ ನೋಡ್ತಾ ಹೋಗ್ತೀವಿ. ಮತ್ತೆ ಮುಂದುವರೆದು ನೋಡೋದಾದರೆ ಆ ಗುಪ್ತರ ಆಡಳಿತ ಯಾವ ರೀತಿ ಇತ್ತಂತ ಈ ಮುಂಚೆ ಹೇಳಿದೆ. ಅಂದರೆ ಅವರ ಒಂದು ಸಾಮ್ರಾಜ್ಯವನ್ನು ವಿಕೇಂದ್ರೀಕರಣ ರೂಪದಲ್ಲಿ ನೋಡ್ತಾ ಹೋಗ್ತಿದ್ವಿ. ಯಾವ ರೀತಿ ಅಂದರೆ ಭುಕ್ತಿ, ವಿಷಯ, ಗ್ರಾಮ ಅಂತ ನೋಡ್ತಾ ಹೋಗ್ತಿದ್ವಿ. ಜೊತೆಗೆ ಆ ಒಂದು ರಾಜನಿಗೆ ಆ ಮಂತ್ರಿ ಪರಿಷತ್ ಇರೋದನ್ನು ಕಾಣ್ತಾ ಹೋಗ್ತಿದ್ವಿ. ಅವರು ಎಲ್ಲ ಒಂದೇ ಧರ್ಮವನ್ನು ಪರಿಪಾಲನೆ ಮಾಡಿದೆ ಎಲ್ಲ ಧರ್ಮವನ್ನು ಅಂದ್ರೆ ಧಾರ್ಮಿಕ ಸಹಿಷ್ಣುತೆಯನ್ನು ಕಾಣ್ತಾ ಹೋಗ್ತಿದ್ವಿ. ಜೊತೆಗೆ ಆರ್ಥಿಕ ವ್ಯಾಪಾರ ಯಾವ ರೀತಿ ನಡೀತಿತ್ತಪ್ಪ ಅಂದ್ರೆ ಹಾಗೂ ಬಂದರುಗಳ ಮೂಲಕ ಮತ್ತು ಆಂತರಿಕ ವ್ಯಾಪಾರಗಳ ಮೂಲಕ ನಡೀತಾ ಹೋಗ್ತಿತ್ತು. ಜೊತೆಗೆ ಆ ನಾಣ್ಯಗಳು ಯಾವ ರೀತಿ ಆ ಒಂದು ಚಿನ್ನದ ನಾಣ್ಯಗಳನ್ನು ಇವರೊಂದು ಕಾಲಾವಧಿಯಲ್ಲಿ ಹೊರಡಿಸ್ತಾ ಇತ್ತು ಎಂಬುದನ್ನು ನಾವು ನೋಡ್ತಾ ಹೋಗ್ತೀವಿ. ಮುಂದುವರೆದು ನೋಡೋದಾದರೆ ಆ ಗುಪ್ತರ ಕಾಲದ ವಿಜ್ಞಾನಿಗಳನ್ನು ನೋಡ್ತಾ ಹೋಗೋಣ. ಆ ಗುಪ್ತರ ಕಾಲದಲ್ಲಿ ವಿಜ್ಞಾನಿಗಳು ಈ ಹಿಂದೆ ಸ್ವಲ್ಪ ಚರ್ಚೆ ಮಾಡಿದೆ, ಇನ್ನೂ ಸ್ವಲ್ಪ ಚರ್ಚೆ ಮಾಡ್ತಾ ಹೋಗೋಣ. ಆ ಗುಪ್ತರ ಕಾಲದ ವಿಜ್ಞಾನಿಗಳು ನೋಡೋದಾದ್ರೆ ಧನ್ವಂತರಿ ನೋಡ್ತಾ ಹೋಗೋಣ. ಈ ಧನ್ವಂತರಿ ಯಾರಪ್ಪ ಅಂದ್ರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಪ್ರಸಿದ್ಧ ವಿದ್ವಾಂಸ ಹೇಳ್ತಾ ಹೋಗ್ತೀವಿ. ಇವನು ಬರೆದಂಥ ಆಯುರ್ವೇದ ಶಾಸ್ತ್ರದ
ತಜ್ಞನಾಗಿದ್ದ. ಜೊತೆಗೆ ಇವನನ್ನು ಭಾರತದ ವೈದ್ಯಶಾಸ್ತ್ರದ ಪಿತಾಮಹ ಅಂತ ಕರಿತಾ ಹೋಗ್ತೀವಿ. ಯಾರನ್ನ ಭಾರತದ ವೈದ್ಯಶಾಸ್ತ್ರದ ಪಿತಾಮಹ ಅಂತ ಕರಿತೇವೆ ಅಂದ್ರೆ ಧನ್ವಂತರಿನ ವೈದ್ಯಶಾಸ್ತ್ರದ ಪಿತಾಮಹ ಅಂತ ಕರಿತಾ ಹೋಗ್ತೀವಿ. ಆಯುರ್ವೇದ ನಿಘಂಟನ ವೈದ್ಯಶಾಸ್ತ್ರಕ್ಕೆ ಕೊಡುಗೆಯಾಗಿ ನೀಡ್ತಾ ಹೋಗ್ತಾನೆ. ಅಂದ್ರೆ ಆಯುರ್ವೇದ ಏನು ನಿಘಂಟು ಐತಲ್ಲ ಅದನ್ನು ವೈದ್ಯಶಾಸ್ತ್ರಕ್ಕೆ ಕೊಡುಗೆಯಾಗಿ ಯಾರು ನೀಡ್ತಾ ಹೋಗ್ತಾರಪ್ಪ ಅಂದ್ರೆ ಧನ್ವಂತರಿ ಅಂತ ನೀಡ್ತಾ ಹೋಗ್ತಾನೆ. ಇವನನ್ನು ಭಾರತದ ವೈದ್ಯಶಾಸ್ತ್ರದ ಪಿತಾಮಹ ಅಂತಂದು ಕರಿತಾ ಹೋಗ್ತೀವಿ. ಎರಡನೇದು ಚರಕನನ್ನು ನೋಡ್ತಾ ಹೋಗ್ತೀವಿ. ಇವನು ಕೂಡ ವೈದ್ಯ ವಿಭಾಗದ ವಿಜ್ಞಾನಿ ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ಈ ವೈದ್ಯ ಚರಕ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಆ ಚರಕ ಸಂಹಿತೆ ಅಂತ ಗ್ರಂಥ ಬರಿತಾ ಹೋಗ್ತಾನೆ. ಇದು ವೈದ್ಯಕೀಯ ಕ್ಷೇತ್ರಕ್ಕೆ ಮಾತ್ರವಾದಂಥ ಕೊಡುಗೆ ನೀಡ್ತಾ ಹೋಗ್ತೈತಿ. ಅದೇ ರೀತಿ ಸುಶ್ರುತ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಶಸ್ತ್ರಚಿಕಿತ್ಸಾ ವೈದ್ಯನಾಗಿದ್ದ. ಅಂದ್ರೆ ಆ ಶಸ್ತ್ರಚಿಕಿತ್ಸೆ ನೀಡ್ತಾ ಹೋಗ್ತಿದ್ದ. ಅಂದ್ರೆ ಆ ಶಸ್ತ್ರಚಿಕಿತ್ಸಾ ವೈದ್ಯನಾಗಿದ್ದ. ಆ ಭಾರತೀಯ ಪರಂಪರೆಯಲ್ಲಿ ಆ ಶಸ್ತ್ರಚಿಕಿತ್ಸೆಯನ್ನು ನೀಡುವಂಥ ಕ್ರಮವನ್ನು ಮೊದಲು ಯಾರು ತಿಳಿಸಿದಪ್ಪ ಅಂದ್ರೆ ಈ ಸುಶ್ರುತ ತಿಳಿಸಿದ. ಅಂದಿನ ಕಾಲದಲ್ಲಿ ಆ ಸೈನಿಕರ ಒಂದು ಚಿಕಿತ್ಸೆಗಾಗಿ ಆ ಸುಶ್ರುತನು ಪ್ರತ್ಯೇಕ ವಿಭಾಗ ಇತ್ತೆಂದು ತಿಳಿಸ್ತಾ ಹೋಗ್ತಾನೆ. ಅಂದ್ರೆ ಆಧುನಿಕ ಕಾಲದಲ್ಲಿ ನಡೆಸುವಂಥ ಶಸ್ತ್ರಚಿಕಿತ್ಸೆಗಳಂತೆ ಸುಶ್ರುತನು ಶಸ್ತ್ರಚಿಕಿತ್ಸೆಯನ್ನು ನಡೆಸುವಲ್ಲಿ ಪ್ರಾವೀಣ್ಯವನ್ನು ಪಡೆದು ವೈದ್ಯಕೀಯ ಕ್ಷೇತ್ರಕ್ಕೆ ಗುರುತರವಾದಂಥ ಕಾಣಿಕೆಯನ್ನು ನೀಡ್ತಾ ಹೋಗ್ತಿದ್ದ. ಅಂದ್ರೆ ಆ ಶಸ್ತ್ರಚಿಕಿತ್ಸೆಯನ್ನು ನೀಡುವಲ್ಲಿ ಈ ಸುಶ್ರುತನು ಅತ್ಯುತ್ತಮವಾದಂಥ ವಿವರಣೆ ನೀಡುವಂಥ ಆ ಸುಶ್ರುತ ಸಂಹಿತೆಯೊಳಗೆ ತನ್ನ ಒಂದು ವಿವರಣೆಯನ್ನು ನೀಡ್ತಾ ಹೋಗ್ತಾನೆ. ಅದೇ ರೀತಿ ಆರ್ಯಭಟನನ್ನು ನೋಡ್ತಾ ಹೋಗ್ತೀವಿ. ಈ ಆರ್ಯಭಟ ಆ ಖಗೋಳ ಮತ್ತು ಗಣಿತಶಾಸ್ತ್ರಗಳ ವಿಜ್ಞಾನ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಈ ಯಾರ ಒಂದು ಸಮಕಾಲೀನಲ್ಲಿ ನೋಡ್ತಾ ಹೋಗ್ತಪ್ಪ ಅಂದ್ರೆ ಮೇಯರನ ಒಂದು ಸಮಕಾಲೀನಲ್ಲಿ ನೋಡ್ತಾ ಹೋಗ್ತೀವಿ. ಈತನು ಖಗೋಳ ಮತ್ತು ಗಣಿತ ಕ್ಷೇತ್ರಗಳಿಗೆ ಅಪಾರವಾದಂಥ ಕೊಡುಗೆಯನ್ನು ನೀಡ್ತಾ ಹೋಗ್ತಾರೆ. ಈ ಕಾರಣಕ್ಕಾಗಿ ಆ ಸರ್ವಶ್ರೇಷ್ಠ ವಿಜ್ಞಾನಿಗಳಿಗೆ ಭಾರತ ಸರ್ಕಾರ ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಆರ್ಯಭಟ್ಟ ಪ್ರಶಸ್ತಿಯನ್ನು ನೀಡ್ತಾ ಹೋಗ್ತೈತಿ. ಅಂದ್ರೆ ಇವನ ಒಂದು ನೆನಪಿಗಾಗಿ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಸರ್ವಶ್ರೇಷ್ಠ ವಿಜ್ಞಾನಿಗಳಿಗೆ ಭಾರತ ಸರ್ಕಾರವು ಆರ್ಯಭಟ್ಟ ಪ್ರಶಸ್ತಿಯನ್ನು ನೀಡ್ತಾ ಹೋಗ್ತೈತಿ. ಜೊತೆಗೆ ನಮ್ಮ ದೇಶದ ಭಾರತದ ಪ್ರಥಮ ಉಪಗ್ರಹಕ್ಕೂ ಆರ್ಯಭಟನ ಒಂದು ಹೆಸರನ್ನು ನೀಡ್ತಾ ಹೋಗ್ತೇವೆ. ಅಂದ್ರೆ ಭಾರತದ ಪ್ರಥಮ ಉಪಗ್ರಹ ಹೆಸರು ಏನಪ್ಪ ಅಂದ್ರೆ ಆರ್ಯಭಟ ಅಂತ ಹೆಸರನ್ನು ನೀಡ್ತಾ ಹೋಗ್ತೀವಿ. ಸೂರ್ಯ ಮತ್ತು ಭೂಮಿಯ ಸಮತಲದಲ್ಲಿ ಅವೆರಡಕ್ಕೂ ನಡುವೆ ಚಂದ್ರ ಬಂದಾಗ ಸೂರ್ಯಗ್ರಹಣ, ಹಾಗೆಯೇ ಸೂರ್ಯ ಹಾಗೂ ಚಂದ್ರರ ನಡುವೆ ಭೂಮಿ ಬಂದಾಗ ಚಂದ್ರಗ್ರಹಣ ಎಂಬುದನ್ನು ಆರ್ಯಭಟ ಸ್ಪಷ್ಟವಾಗಿ ತಿಳಿಸುತ್ತಾನೆ. ಅಂದ್ರೆ ಅವತ್ತಿನ ಕಾಲಕ್ಕೆ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಆರ್ಯಭಟ ನೀಡ್ತಾ ಹೋಗ್ತಾನೆ. ಯಾಕಪ್ಪ ಅಂದ್ರೆ ಆ ಒಂದು ಭೂಮಿ ಇದೆ, ಈ ಭೂಮಿ ಇದು ಸೂರ್ಯ, ಇದು ಭೂಮಿ. ಈ ಭೂಮಿ ಮತ್ತು ಇದು ಸೂರ್ಯ ಮತ್ತು ಭೂಮಿಯ ಒಂದು ಸಮತಲದಲ್ಲಿ ಅಂದ್ರೆ ಸಮತಲದಲ್ಲಿ ಯಾರು ಚಂದ್ರ ಬಂದಾಗ ಏನಾಗ್ತದಪ್ಪ ಅಂದ್ರೆ ಈ ಒಂದು ಸೂರ್ಯಗ್ರಹಣ ಆಗ್ತಾ ಹೋಗ್ತೈತಿ. ಇದು ಸೂರ್ಯ, ಇದು ಚಂದ್ರ, ಇದು ಭೂಮಿ. ಅಂದ್ರೆ ಈ ಸೂರ್ಯ ಮತ್ತು ಆ ಒಂದು ಭೂಮಿಯ ನಡುವೆ ಚಂದ್ರ ಬಂದಪ್ಪ ಅಂದ್ರೆ ಇದನ್ನು ಸೂರ್ಯಗ್ರಹಣ ಅಂತ ಕರಿತಾ ಹೋಗ್ತೀವಿ. ಅದೇ ರೀತಿ ಈ ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಬಂದಾಗ ಅಂದ್ರೆ ಇದು ಸೂರ್ಯ, ಇದು ಭೂಮಿ, ಇದು ಚಂದ್ರ. ಈ ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಬಂದಾಗ ಚಂದ್ರಗ್ರಹಣ ಆಗ್ತೈತಿ. ಅಂದ್ರೆ ಇಲ್ಲಿ ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಬಂದಾಗ ಸೂರ್ಯಗ್ರಹಣ, ಅದೇ ರೀತಿ ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಬಂದಾಗ ಚಂದ್ರಗ್ರಹಣ ಆಗೋದನ್ನು ಅಂದಿನ ಕಾಲದೊಳಗೆ ಆರ್ಯಭಟನು ತಿಳಿಸ್ತಾ ಹೋಗ್ತಾನೆ. ಅದೇ ರೀತಿ ಇನ್ನೊಬ್ಬ ನೋಡ್ತಾ ಹೋಗ್ತೀವಿ ವರಾಹಮಿಹಿರ. ಅಂದ್ರೆ ಇವನು ಪ್ರಖ್ಯಾತ ಖಗೋಳಶಾಸ್ತ್ರಜ್ಞನಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಇವನು ಪಂಚಸಿದ್ಧಾಂತಕ ಎಂಬ ಖಗೋಳಶಾಸ್ತ್ರದ ಗ್ರಂಥವನ್ನು ರಚನೆ ಮಾಡ್ತಾ ಹೋಗ್ತಾನೆ. ಅದೇ ರೀತಿ ಬೃಹತ್ ಸಂಹಿತ, ಬೃಹತ್ ಜಾತಕ, ಲಘು ಜಾತಕ ಎಂಬ ಗ್ರಂಥಗಳನ್ನು ಬರಿತಾ ಹೋಗ್ತಾನೆ. ಜೊತೆಗೆ ಖಗೋಳಶಾಸ್ತ್ರ, ಜ್ಯೋತಿಷ್ಯ, ಭೂಗೋಳ, ಹವಾಮಾನ ಮುಂತಾದ ಕ್ಷೇತ್ರಗಳಲ್ಲಿ ವಿದ್ವಾಂಸನಾಗಿರೋದನ್ನು ಈ ವರಾಹಮಿಹಿರನನ್ನು ಕಾಣ್ತಾ ಹೋಗ್ತೀವಿ. ಅಂದ್ರೆ ಪಂಚಸಿದ್ಧಾಂತಕ ಒಂದು ಖಗೋಳಶಾಸ್ತ್ರ ಗ್ರಂಥವನ್ನು ಬರಿತಾ ಹೋಗ್ತಾನೆ. ಈ ಒಂದು ಪಂಚಸಿದ್ಧಾಂತಿಕ ಕೃತಿಯನ್ನು ಮೊನ್ನೆ ನಡೆದಂಥ TET ಪ್ರಶ್ನೆ ಪತ್ರಿಕೆಯಲ್ಲಿ ನೋಡ್ತಾ ಹೋಗ್ತೀವಿ. ಇದು ಏನಪ್ಪ ಅಂದ್ರೆ ಗುಪ್ತರ ಒಂದು ಕಾಲದ ಒಂದು ವಿಜ್ಞಾನಿಗಳ ಬಗ್ಗೆ ನೋಡ್ತಾ ಹೋಗ್ತೀವಿ. ಅದೇ ರೀತಿ ಈಗ ಇಲ್ಲಿವರೆಗೆ ಏನು ಚರ್ಚೆ ಮಾಡಿದ್ದಲ್ಲ ಅದೇ ಈ ವರಾಹಮಿಹಿರನು ಪಂಚಸಿದ್ಧಾಂತಿಕ ಮತ್ತು ಭಾಸ್ಕರನನ್ನು ನೋಡ್ತಾ ಹೋಗ್ತೀವಿ ಮತ್ತು ಆರ್ಯಭಟನನ್ನು ನೋಡ್ತಾ ಹೋಗ್ತೀವಿ.
ಅದೇ ಅದೇ ಮಾಹಿತಿ ಈಗ ಇಲ್ಲಿವರೆಗೆ ಏನು ಹೇಳಿದಲ್ಲ ಅದೇ ಮಾಹಿತಿಯನ್ನು ಇಲ್ಲಿ ನೀಡಿದ್ದೇನೆ. ಇದಿಷ್ಟೇನಪ್ಪ ಅಂದ್ರೆ ಆ ಗುಪ್ತ ಸಾಮ್ರಾಜ್ಯದ ಬಗ್ಗೆ ಮಾಹಿತಿ ಆಗ್ತದೆ. ಈ ಒಂದು ತರಗತಿ ಇಷ್ಟ ಆಗಿದ್ರೆ ಖಂಡಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಂತ ಕೇಳ್ಕೊಳುತ್ತೆ. ನಮ್ಮ ಒಂದು ತರಗತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಪ್ರಶ್ನೆಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಕೇಳ್ಕೊಳುತ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಬರ್ತಾ ಹೋಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.